ಆರೋಪಿ ರನ್ಯಾ ರಾವ್ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. ನಾಳೆಗೆ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಡಿಆರ್ಐ ಪರ ವಕೀಲರಿಂದ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಕೆ ಆಗಿತ್ತು. ನಾಳೆಗೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ರನ್ಯಾ ರಾವ್ ಏಕೆಯ ಜಾಮೀನು ಅರ್ಜಿಯ ವಿಚಾರಣೆ ಈಗ ಮುಂದೂಡಿಕೆಯಾಗಿದೆ. ಡಿಆರ್ಐ ಪರ ವಕೀಲರಿಂದ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿ ತೀರ್ಮಾನವನ್ನ ಹೊರಡಿಸಲಾಗಿದೆ. ನಾಳೆಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ, ನಾಳೆಗೆ ಮುಂದೂಡಿಕೆಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಬಿಐ ತನಿಖೆ ಚುರುಕಾಗಿದೆ. ರನ್ಯಾ ರಾವ್ ನಿವಾಸದ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಿನ್ನೆ ಸಂಜೆ ನಿವಾಸಕ್ಕೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿ ಅಲ್ಲಿಂದ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು. 1 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆಯನ್ನ ಸಿಬಿಐ ಟೀಮ್ ಮಾಡಿತ್ತು. ನಿನ್ನೆ ಸಂಜೆ 4ರಿಂದ 5 ಗಂಟೆವರೆಗೂ ಕೂಡ ಸಿಬಿಐ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ರು. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಇತ್ತು, ನಾಳೆಗೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಡಿಆರ್ಐ ಪರ ವಕೀಲರು ಕೋರ್ಟ್ಗೆ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ನಿನ್ನೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿ ರನ್ಯಾ ರಾವ್ ಅವರ ಮನೆಯನ್ನ ಜಾಲಾಡಿದ್ರು. ಹಲವಾರು ಮಾಹಿತಿಯನ್ನ, ಅದರಲ್ಲೂ ಕೂಡ ಕೆಲ ಡಾಕ್ಯುಮೆಂಟ್ಗಳನ್ನ, ದಾಖಲೆಗಳನ್ನ, ಇವರ ಬ್ಯಾಂಕ್ ದಾಖಲೆಗಳನ್ನ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ರು. ನಿನ್ನೆ ಸಂಜೆ 4ರಿಂದ 5 ಗಂಟೆವರೆಗೂ ಕೂಡ ಸಿಬಿಐ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ನಿನ್ನೆ ಸಂಜೆ ನಿವಾಸಕ್ಕೆ ಸಿಬಿಐ ಅಧಿಕಾರಿಗಳು ದೌಡಾಯಿಸಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಕಾಡ್ತಾ ಇದೆ. ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ಸಿಐಡಿ ತನಿಖೆ ಈಗ ಆದೇಶ ಸಿಕ್ಕಿರುವಂತದ್ದು. ರನ್ಯಾ ಕೇಸ್ನಲ್ಲಿ ಡಿಆರ್ಐ, ಸಿಬಿಐ ಜೊತೆಗೆ ಈಗ ಸಿಐಡಿ ಕೂಡ ಎಂಟ್ರಿಯನ್ನ ಕೊಟ್ಟಿದೆ. ನಟಿ ವಿದೇಶಿ ಟ್ರಿಪ್ ವೇಳೆ ಪೊಲೀಸ್ ಸಿಬ್ಬಂದಿಯ ಲೋಪ ತನಿಖೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸಲು ಸಿಐಡಿಗೆ ಆದೇಶವನ್ನ ಹೊರಡಿಸಲಾಗಿದೆ. ನೋಡಿ, ಟೆನ್ಷನ್ ಮೇಲೆ ಟೆನ್ಷನ್ ಕಾಡ್ತಾ ಇರುವಂತದ್ದು. ಪ್ರೋಟೋಕಾಲ್ ಉಲ್ಲಂಘನೆ ಹೇಗಾಯಿತು, ಸೊ ಇದರ ಬಗ್ಗೆ ವರದಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಈಗ ಸಿಐಡಿ ಕೂಡ ಈಗ ಎಂಟ್ರಿಯನ್ನ ಕೊಟ್ಟಿದೆ. ನಟಿ ವಿದೇಶಿ ಟ್ರಿಪ್ ವೇಳೆ ಪೊಲೀಸ್ ಸಿಬ್ಬಂದಿಯ ಲೋಪ, ಅದರ ಬಗ್ಗೆ ತನಿಖೆ ನಡೆಸಿ ಹೇಗೆ ಲೋಪದೋಷ ಆಯಿತು ಅದರ ಬಗ್ಗೆ ಕೂಡ ವರದಿ ಕೊಡುವಂತೆ ಆದೇಶ ಸಿಕ್ಕಿದೆ. ಇವತ್ತೇನಿಲ್ಲ, ಹಿಂಗೆ ವಿಜಲ್ ತಗಂತ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ರನ್ಯಾ ರಾವ್ ಈ ಪ್ರಕರಣದಲ್ಲಿ ಈಗ ಅವರ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಏನಾಗಿದೆ ಇವತ್ತು, ತನಿಖೆ ಹೇಗಿತ್ತು, ಕೋರ್ಟ್ ಕಲಾಪ ಹೇಗಿತ್ತು, ಎಲ್ಲದರ ಮಾಹಿತಿಯೊಂದಿಗೆ ಅರವಿಂದ್ ನಮ್ಮ ಕ್ರೈಮ್ ರಿಪೋರ್ಟರ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ರನ್ಯಾ ರಾವ್ಗೆ ಸಂಕಷ್ಟ ಎಷ್ಟು ಈಗ ಇನ್ನಷ್ಟು ಕಠಿಣ ಆಗಿದೆ, ಅದ್ರ ಜೊತೆಗೆ ಇವತ್ತು ಏನೇನು ತನಿಖೆಯಲ್ಲಿ ಏನೇನು ತಿಳಿದು ಬಂದಿದೆ, ಈ ಹೊತ್ತಿಗೆ ಅರವಿಂದ್ ಏನೇನು ಮಾಹಿತಿ ಇದೆ? ಎಸ್ ರಂಜಿತ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಏನಿದೆ, ಈ ಒಂದು ಕೇಸ್ನಲ್ಲಿ ರನ್ಯಾ ಅವರು ಅಕ್ರಮ ಸಾಗಾಣಿಕೆ ಮಾಡುವಂತದ್ರಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ರು. ಈ ಒಂದು ಹಂತದಲ್ಲಿ ಡಿಆರ್ಐ ಅಧಿಕಾರಿಗಳು 10 ಹಲವು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಆಕೆಯನ್ನ ಕೋರ್ಟ್ಗೆ ಕೂಡ ಪ್ರೊಡ್ಯೂಸ್ ಮಾಡಿದ್ರು. ಆ ಒಂದು ಹಂತದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಕೂಡ ಆಕೆಯನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಕೂಡ ನೀಡಲಾಯಿತು. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯ, ವಿಶೇಷ ನ್ಯಾಯಾಲಯದಲ್ಲಿ ನಡೆಯಿತು. ಈ ಒಂದು ಹಂತದಲ್ಲಿ ಡಿಆರ್ಐ ಪರ ವಕೀಲರು ಆ ಒಂದು ಅರ್ಜಿ ವಿಚಾರಣೆಗೆ, ಅಂದ್ರೆ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಜೊತೆಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದಂತಹ ರನ್ಯಾ ಪರ ವಕೀಲರು ಕೂಡ ಹಲವು ಮಾಹಿತಿಗಳನ್ನ ನೀಡಿ ವಾದವನ್ನು ಕೂಡ ಮಾಡಿದ್ರು. ಈ ಒಂದು ಹಂತದಲ್ಲಿ ಕೆಲವು ಆಕ್ಷೇಪಣೆಗಳನ್ನ ಸಲ್ಲಿಸಿದಂತಹ ಹಿನ್ನೆಲೆಯಲ್ಲಿ ನಾಳೆ ಈ ಒಂದು ಜಾಮೀನಿನ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಕೂಡ ಆಗಿದೆ. ಮತ್ತೊಂದು ಕಡೆ ಡಿಆರ್ಐ ಅಧಿಕಾರಿಗಳು ಈ ಒಂದು ತನಿಖೆಯನ್ನು ಮುಂದುವರಿಸಿರುವಂತದ್ದು, ತರುಣ್ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಬಿಐ ಕೂಡ ಈ ಒಂದು ಹಂತದಲ್ಲಿ ರನ್ಯಾರ ಕೇಸ್ನಲ್ಲಿ ಎಂಟ್ರಿ ಕೊಟ್ಟಿರುವಂತದ್ದು. ಅವರ ಮನೆಗೆ ನಿನ್ನೆ ಕೂಡ ದಾಳಿ ಮಾಡಿ, ಅಂದ್ರೆ ಆ ಒಂದು ಮ್ಯಾನ್ಷನ್ ಏನಿತ್ತು, ಆ ಮ್ಯಾನ್ಷನ್ಗೆ ದಾಳಿ ಮಾಡಿ 10 ಹಲವು ಸಾಕ್ಷಿಗಳನ್ನ ಈಗಾಗಲೇ ದಾಖಲೆಯನ್ನ ಪಡೆದುಕೊಂಡಿರುವಂತದ್ದು. ಸುಮಾರು 5ರಿಂದ 6 ಗಂಟೆಗಳ ಕಾಲ ಪರಿಶೀಲನೆ ಮಾಡಿ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಹಾಗೂ ಇನ್ನಿತರಂತ ವೈಜ್ಞಾನಿಕ ದಾಖಲೆಗಳೇನಿದ್ವು, ಅಂದ್ರೆ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಸಿಸಿಟಿವಿಗಳು, ಅಂದ್ರೆ ರನ್ಯಾರ ಮ್ಯಾನ್ಷನ್ ಯಾರ್ಯಾರು ಬಂದಿದ್ರು, ಸುಮಾರು 2ರಿಂದ 3 ತಿಂಗಳ ಕಾಲ ಆಕೆ ಆ ಒಂದು ಮ್ಯಾನ್ಷನ್ ಅಲ್ಲಿ ಇದ್ಲು. 4ಕ್ಕಿಂತ ಹೆಚ್ಚು ಲಕ್ಷಗಳ ಒಂದು ಬಾಡಿಗೆಯನ್ನ ನೀಡಿ ಆಕೆ ಆ ಒಂದು ಮನೆಯಲ್ಲಿ ವಾಸವಿದ್ಲು ಅನ್ನುವಂತಹ ಮಾಹಿತಿ ಕೂಡ ಬಂದಿತ್ತು. ಡಿಆರ್ಐ ಅಧಿಕಾರಿಗಳು ಕೆಲವು ಸಾಕ್ಷ್ಯಾಧಾರಗಳನ್ನ
ಸಾಕ್ಷ್ಯಗಳನ್ನ ಪಡೆದುಕೊಂಡು ಹೋಗಿದ್ರು. ಆದ್ರೆ ಸಿಬಿಐನವರು ಇನ್ವೆಸ್ಟಿಗೇಷನ್ ನ ಕೈಗೆತ್ತಿಕೊಂಡ ಮೇಲೆ ಮೊಟ್ಟ ಮೊದಲ ಬಾರಿಗೆ ನಿನ್ನೆ ಆ ಒಂದು ಮನೆಗೆ ಭೇಟಿ ನೀಡಿ ಸಾಕ್ಷ್ಯಾಧಾರಗಳನ್ನ ಕೂಡ ಕಲೆ ಹಾಕಿರುವಂತಹ ಕೆಲಸ ಮಾಡಿದ್ದಾರೆ. ಜೊತೆಗೆ ಇನ್ನಷ್ಟು ಪ್ರಭಾವಿ ನಾಯಕರು ಹಾಗೆ ಸಿಂಡಿಕೇಟ್ ನ ಮೂಲಗಳು ಆ ಒಂದು ಮೊಬೈಲ್ ನಲ್ಲಿ, ಅಂದ್ರೆ ಈ ತರುಣ್ ಕಂಡೂರು ಏನಿದ್ದಾರೆ ಆ ತರುಣ್ ರಾಜ್ ಅವರ ಮೊಬೈಲ್ ನಲ್ಲಿ ಕೆಲವು ಸಾಕ್ಷ್ಯಾಧಾರಗಳ ಲಭ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಭಾವಿ ನಾಯಕರ ಒಂದು ಕೈವಾಡ ಈ ಒಂದು ಕೇಸ್ನಲ್ಲಿ ಇದೆ ಅನ್ನುವಂತಹ ಮಾಹಿತಿ ಮೇರೆಗೆ ರಣ್ಯಾರ ಮನೆಗೆ ಭೇಟಿ ನೀಡಿ ಕೆಲವು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ. ಇನ್ನೊಂದು ಕಡೆ ತರುಣ್ ಅವರ ವಿಚಾರಣೆ ಕೂಡ ತೀವ್ರಗತಿಯಲ್ಲಿ ನಡೆದಿದೆ. ರಣ್ಯಾರ ಬಂಧನ ಆದಂತಹ ಸಂದರ್ಭದಲ್ಲಿ ತರುಣ್ ನ ಮೊಬೈಲ್ ನಲ್ಲಿ ಕೆಲವು ಸಾಕ್ಷಿಗಳನ್ನ, ಅಂದ್ರೆ ಕೆಲವು ಕಾಲ್ ಡೀಟೇಲ್ಸ್ ಏನಿತ್ತು ಆ ಕಾಲ್ ಡೀಟೇಲ್ಸ್ ಡಿಲೀಟ್ ಅನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ರಣ್ಯಾರ ಮನೆಯಲ್ಲಿ ಮುಖ್ಯವಾದಂತಹ ಸಾಕ್ಷಿಗಳು ಲಭ್ಯವಾಗಬಹುದು ಅನ್ನುವಂತಹ ಕಾರಣವನ್ನು ಮುಂದಿಟ್ಟುಕೊಂಡು ಸಿಬಿಐನ ಅಧಿಕಾರಿಗಳು ನಿನ್ನೆ ಭೇಟಿ ನೀಡಿರುತ್ತಾರೆ. ಆ ಒಂದು ಸಮಯದಲ್ಲಿ ಅವರು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಮತ್ತೊಂದು ಕಡೆ ರಣ್ಯಾರ ಒಂದು ಕಸ್ಟಡಿ ಪಡೆಯುವಂತಹ ಸಂದರ್ಭದಲ್ಲಿ ಆಕೆ ಕೂಡ ಸರಿಯಾಗಿ ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಆರೋಪಿ ರಣ್ಯಾ ರಾವ್ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. ನಾಳೆಗೆ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಡಿಆರ್ಐ ಪರ ವಕೀಲರಿಂದ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಕೆ ಆಗಿತ್ತು. ನಾಳೆಗೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ರಣ್ಯಾ ರಾವ್ ಏಕೆಯ ಜಾಮೀನು ಅರ್ಜಿಯ ವಿಚಾರಣೆ ಈಗ ಮುಂದೂಡಿಕೆಯಾಗಿದೆ. ಡಿಆರ್ಐ ಪರ ವಕೀಲರಿಂದ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿ ತೀರ್ಮಾನವನ್ನ ಹೊರಡಿಸಲಾಗಿದೆ. ನಾಳೆಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ, ನಾಳೆಗೆ ಮುಂದೂಡಿಕೆಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಬಿಐ ತನಿಖೆ ಚುರುಕಾಗಿದೆ. ರಣ್ಯಾ ರಾವ್ ನಿವಾಸದ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಿನ್ನೆ ಸಂಜೆ ನಿವಾಸಕ್ಕೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿ ಅಲ್ಲಿಂದ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. 1 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆಯನ್ನ ಸಿಬಿಐ ಟೀಮ್ ಮಾಡಿತ್ತು. ನಿನ್ನೆ ಸಂಜೆ 4 ರಿಂದ 5 ಗಂಟೆವರೆಗೂ ಕೂಡ ಸಿಬಿಐ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ರು. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಇತ್ತು, ನಾಳೆಗೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಡಿಆರ್ಐ ಪರ ವಕೀಲರು ಕೋರ್ಟ್ಗೆ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ನಿನ್ನೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿ ರಣ್ಯಾ ರಾವ್ ಅವರ ಮನೆಯನ್ನ ಜಾಲಾಡಿದ್ರು. ಹಲವಾರು ಮಾಹಿತಿಯನ್ನ, ಅದರಲ್ಲೂ ಕೂಡ ಕೆಲ ಡಾಕ್ಯುಮೆಂಟ್ಗಳನ್ನ, ದಾಖಲೆಗಳನ್ನ, ಇವರ ಬ್ಯಾಂಕ್ ದಾಖಲೆಗಳನ್ನ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ರು. ನಿನ್ನೆ ಸಂಜೆ 4 ರಿಂದ 5 ಗಂಟೆವರೆಗೂ ಕೂಡ ಸಿಬಿಐ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ನಿನ್ನೆ ಸಂಜೆ ನಿವಾಸಕ್ಕೆ ಸಿಬಿಐ ಅಧಿಕಾರಿಗಳು ದೌಡಾಯಿಸುತ್ತಾರೆ, ಪರಿಶೀಲನೆ ಮಾಡಿದ್ದಾರೆ. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಣ್ಯಾ ರಾವ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಕಾಡ್ತಾ ಇದೆ. ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ಸಿಐಡಿ ತನಿಖೆ ಈಗ ಆದೇಶ ಸಿಕ್ಕಿರುವಂತದ್ದು. ರಣ್ಯಾ ಕೇಸ್ನಲ್ಲಿ ಡಿಆರ್ಐ, ಸಿಬಿಐ ಜೊತೆಗೆ ಈಗ ಸಿಐಡಿ ಕೂಡ ಎಂಟ್ರಿಯನ್ನ ಕೊಟ್ಟಿದೆ. ನಟಿ ವಿದೇಶಿ ಟ್ರಿಪ್ ವೇಳೆ ಪೊಲೀಸ್ ಸಿಬ್ಬಂದಿಯ ಲೋಪ ತನಿಖೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸಲು ಸಿಐಡಿಗೆ ಆದೇಶವನ್ನ ಹೊರಡಿಸಲಾಗಿದೆ. ನೋಡಿ, ಟೆನ್ಷನ್ ಮೇಲೆ ಟೆನ್ಷನ್ ಕಾಡ್ತಾ ಇರುವಂತದ್ದು. ಪ್ರೋಟೋಕಾಲ್ ಉಲ್ಲಂಘನೆ ಹೇಗಾಯಿತು, ಸೊ ಇದ್ರ ಬಗ್ಗೆ ವರದಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಈಗ ಸಿಐಡಿ ಕೂಡ ಈಗ ಎಂಟ್ರಿಯನ್ನ ಕೊಟ್ಟಿದೆ. ನಟಿ ವಿದೇಶಿ ಟ್ರಿಪ್ ವೇಳೆ ಪೊಲೀಸ್ ಸಿಬ್ಬಂದಿಯ ಲೋಪ, ಅದರ ಬಗ್ಗೆ ತನಿಖೆ ನಡೆಸಿ ಹೇಗೆ ಲೋಪದೋಷ ಆಯಿತು ಅದರ ಬಗ್ಗೆಯೂ ಕೂಡ ವರದಿ ಕೊಡುವಂತೆ ಆದೇಶ ಸಿಕ್ಕಿದೆ. ಇವತ್ತೇನಿಲ್ಲ, ಹಿಂಗೆ ವಿಷಲ್ ತಗಂತ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ರಣ್ಯಾ ರಾವ್ ಈ ಪ್ರಕರಣದಲ್ಲಿ ಈಗ ಅವರ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಏನಾಗಿದೆ ಇವತ್ತು, ತನಿಖೆ ಹೇಗಿತ್ತು, ಕೋರ್ಟ್ ಕಲಾಪ ಹೇಗಿತ್ತು, ಎಲ್ಲದರ ಮಾಹಿತಿಯೊಂದಿಗೆ ಅರವಿಂದ್ ನಮ್ಮ ಕ್ರೈಮ್ ರಿಪೋರ್ಟರ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ರಣ್ಯಾ ರಾವ್ಗೆ ಸಂಕಷ್ಟ ಎಷ್ಟು ಈಗ ಇನ್ನಷ್ಟು ಕಠಿಣ ಆಗಿದೆ, ಅದ್ರ ಜೊತೆಗೆ ಇವತ್ತು ಏನೇನು ತನಿಖೆಯಲ್ಲಿ ಏನೇನು ತಿಳಿದು ಬಂದಿದೆ, ಈ ಹೊತ್ತಿಗೆ ಅರವಿಂದ್ ಏನೇನು ಮಾಹಿತಿ ಇದೆ? ಎಸ್ ರಂಜಿತ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಏನಿದೆ, ಈ ಒಂದು ಕೇಸ್ನಲ್ಲಿ ರಣ್ಯಾ ಅವರು ಅಕ್ರಮ ಸಾಗಾಣಿಕೆ ಮಾಡುವಂತದ್ರಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ರು. ಈ ಒಂದು ಹಂತದಲ್ಲಿ ಡಿಆರ್ಐ ಅಧಿಕಾರಿಗಳು 10 ಹಲವು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಆಕೆಯನ್ನ ಕೋರ್ಟ್ಗೆ ಕೂಡ ಪ್ರೊಡ್ಯೂಸ್ ಮಾಡಿದ್ರು. ಆ ಒಂದು ಹಂತದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಕೂಡ ಆಕೆಯನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಕೂಡ ನೀಡಲಾಯಿತು. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯ, ವಿಶೇಷ ನ್ಯಾಯಾಲಯದಲ್ಲಿ ನಡೆಯಿತು. ಈ ಒಂದು ಹಂತದಲ್ಲಿ ಡಿಆರ್ಐ ಪರ ವಕೀಲರು ಆ ಒಂದು ಅರ್ಜಿ ವಿಚಾರಣೆಗೆ, ಅಂದ್ರೆ ಜಾಮೀನು ಅರ್ಜಿಗೆ
ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಜೊತೆಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದಂತಹ ರನ್ಯಾ ಪರ ವಕೀಲರು ಕೂಡ ಹಲವು ಮಾಹಿತಿಗಳನ್ನ ನೀಡಿ ವಾದವನ್ನು ಕೂಡ ಮಾಡಿದ್ರು. ಈ ಒಂದು ಹಂತದಲ್ಲಿ ಕೆಲವು ಆಕ್ಷೇಪಣೆಗಳನ್ನ ಸಲ್ಲಿಸಿದಂತಹ ಹಿನ್ನೆಲೆಯಲ್ಲಿ ನಾಳೆ ಈ ಒಂದು ಜಾಮೀನಿನ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಕೂಡ ಆಗಿದೆ. ಮತ್ತೊಂದು ಕಡೆ ಡಿಆರ್ಐ ಅಧಿಕಾರಿಗಳು ಈ ಒಂದು ತನಿಖೆಯನ್ನು ಮುಂದುವರಿಸಿರುವಂತದ್ದು, ತರುಣ್ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಬಿಐ ಕೂಡ ಈ ಒಂದು ಹಂತದಲ್ಲಿ ರನ್ಯಾರ ಕೇಸ್ನಲ್ಲಿ ಎಂಟ್ರಿ ಕೊಟ್ಟಿರುವಂತದ್ದು. ಅವರ ಮನೆಗೆ ನಿನ್ನೆ ಕೂಡ ದಾಳಿ ಮಾಡಿ, ಅಂದ್ರೆ ಆ ಒಂದು ಮ್ಯಾನ್ಷನ್ ಏನಿತ್ತು ಆ ಮ್ಯಾನ್ಷನ್ಗೆ ದಾಳಿ ಮಾಡಿ ಹಲವು ಸಾಕ್ಷಿಗಳನ್ನ ಈಗಾಗಲೇ ದಾಖಲೆಯನ್ನ ಪಡೆದುಕೊಂಡಿರುವಂತದ್ದು. ಸುಮಾರು 5 ರಿಂದ 6 ಗಂಟೆಗಳ ಕಾಲ ಪರಿಶೀಲನೆ ಮಾಡಿ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಹಾಗೂ ಇನ್ನಿತರಂತ ವೈಜ್ಞಾನಿಕ ದಾಖಲೆಗಳೇನಿದ್ವು, ಅಂದ್ರೆ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಸಿಸಿಟಿವಿಗಳು, ಅಂದ್ರೆ ರನ್ಯಾರ ಮ್ಯಾನ್ಷನ್ಗೆ ಯಾರ್ಯಾರು ಬಂದಿದ್ರು, ಸುಮಾರು 2 ರಿಂದ 3 ತಿಂಗಳ ಕಾಲ ಆಕೆ ಆ ಒಂದು ಮ್ಯಾನ್ಷನ್ ನಲ್ಲಿ ಇದ್ಲು. 4ಕ್ಕಿಂತ ಹೆಚ್ಚು ಲಕ್ಷಗಳ ಒಂದು ಬಾಡಿಗೆಯನ್ನ ನೀಡಿ ಆಕೆ ಆ ಒಂದು ಮನೆಯಲ್ಲಿ ವಾಸವಿದ್ಲು ಅನ್ನುವಂತಹ ಮಾಹಿತಿ ಕೂಡ ಬಂದಿತ್ತು. ಡಿಆರ್ಐ ಅಧಿಕಾರಿಗಳು ಕೆಲವು ಸಾಕ್ಷ್ಯಾಧಾರಗಳನ್ನ ಪಡೆದುಕೊಂಡು ಹೋಗಿದ್ರು. ಆದರೆ ಸಿಬಿಐನವರು ಇನ್ವೆಸ್ಟಿಗೇಷನ್ ನ ಕೈಗೆತ್ತಿಕೊಂಡ ಮೇಲೆ ಮೊಟ್ಟ ಮೊದಲ ಬಾರಿಗೆ ನಿನ್ನೆ ಆ ಒಂದು ಮನೆಗೆ ಭೇಟಿ ನೀಡಿ ಸಾಕ್ಷ್ಯಾಧಾರಗಳನ್ನ ಕೂಡ ಕಲೆ ಹಾಕಿರುವಂತಹ ಕೆಲಸ ಮಾಡಿದ್ದಾರೆ. ಜೊತೆಗೆ ಇನ್ನಷ್ಟು ಪ್ರಭಾವಿ ನಾಯಕರು ಹಾಗೆ ಸಿಂಡಿಕೇಟ್ ನ ಮೂಲಗಳು ಆ ಒಂದು ಮೊಬೈಲ್ ನಲ್ಲಿ, ಅಂದ್ರೆ ಈ ತರುಣ್ ಕಂಡೂರು ಏನಿದ್ದಾರೆ ಆ ತರುಣ್ ರಾಜ್ ಅವರ ಮೊಬೈಲ್ ನಲ್ಲಿ ಕೆಲವು ಸಾಕ್ಷ್ಯಾಧಾರಗಳ ಲಭ್ಯವಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಭಾವಿ ನಾಯಕರ ಒಂದು ಕೈವಾಡ ಈ ಒಂದು ಕೇಸ್ನಲ್ಲಿ ಇದೆ ಅನ್ನುವಂತಹ ಮಾಹಿತಿ ಮೇರೆಗೆ ರನ್ಯಾರ ಮನೆಗೆ ಭೇಟಿ ನೀಡಿ ಕೆಲವು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ. ಇನ್ನೊಂದು ಕಡೆ ತರುಣ್ ಅವರ ವಿಚಾರಣೆ ಕೂಡ ತೀವ್ರಗತಿಯಲ್ಲಿ ನಡೆದಿದೆ. ರನ್ಯಾರ ಬಂಧನ ಆದಂತಹ ಸಂದರ್ಭದಲ್ಲಿ ತರುಣ್ ನ ಮೊಬೈಲ್ ನಲ್ಲಿ ಕೆಲವು ಸಾಕ್ಷಿಗಳನ್ನ, ಅಂದ್ರೆ ಕೆಲವು ಕಾಲ್ ಡೀಟೇಲ್ಸ್ ಏನಿತ್ತು ಆ ಕಾಲ್ ಡೀಟೇಲ್ಸ್ ಡಿಲೀಟ್ ಅನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ರನ್ಯಾರ ಮನೆಯಲ್ಲಿ ಮುಖ್ಯವಾದಂತಹ ಸಾಕ್ಷಿಗಳು ಲಭ್ಯವಾಗಬಹುದು ಅನ್ನುವಂತಹ ಕಾರಣವನ್ನು ಮುಂದಿಟ್ಟುಕೊಂಡು ಸಿಬಿಐನ ಅಧಿಕಾರಿಗಳು ನಿನ್ನೆ ಭೇಟಿ ನೀಡಿರುತ್ತಾರೆ. ಆ ಒಂದು ಸಮಯದಲ್ಲಿ ಅವರು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಮತ್ತೊಂದು ಕಡೆ ರನ್ಯಾರ ಒಂದು ಕಸ್ಟಡಿ ಪಡೆದಂತಹ ಸಂದರ್ಭದಲ್ಲಿ ಆಕೆ ಕೂಡ ಸರಿಯಾಗಿ ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.